ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಾಸ್ ಕುಕಿಂಗ್ ಚಾನಲ್. ನಾನಿವತ್ತು ಒಂದು ತವಾದಲ್ಲಿ ಪನ್ನೀರ್ ಪಾಲಕ್ ಪಲಾವ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ತುಂಬ ರುಚಿ ಅಂತ ಅನಿಸುತ್ತೆ. ಈಗ ನಾನಿಲ್ಲಿ ಒಂದು ಅರ್ಧ ಕಟ್ಟು ಪಾಲಕ್ನ ನೀಟಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಪನ್ನೀರ್ ತೊಗೊಂಡಿದ್ದೀನಿ. ಪನ್ನೀರು 150 ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಬೇಕಾಗಿರುವಂತಹದ್ದು 1 ಗೆಡ್ಡೆ ಈರುಳ್ಳಿನ ಮೀಡಿಯಮ್ ಸೈಜೇ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಟೊಮೆಟೊ, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಇಲ್ಲಿ ಚಕ್ಕೆ ಲವಂಗ ಏಲಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ಮಸಾಲೆ ಪದಾರ್ಥಗಳು ಬಂದುಬಿಟ್ಟು ಇಲ್ಲಿ ಗೋಡಂಬಿ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಅರಿಶಿನ, ಅಚ್ಕಾರದ ಪುಡಿ, ಧನಿಯಾ ಮತ್ತು ಗರಂ ಮಸಾಲ ಇದಿಷ್ಟು ತೊಗೊಂಡಿದ್ದೀನಿ. ಹಾಗೆ ರೈಸ್ನ ನಾನು ಮುಂಚೆನೇ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಕುಕ್ಕರಲ್ಲಿ ಏನೂ ಮಾಡ್ತಾಯಿಲ್ಲ. ಸೊ ಆಗಲೇ ಹೇಳ್ದಾಗೆ ನಾನು ತವ ಮೇಲೆ ಮಾಡ್ತಾಯಿದ್ದೀನಿ, ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಮಾಡ್ತಾ ಇರುವಂತಹ ಪಲಾವ್ ಇದು. ಸೊ ಈಗ ಫಸ್ಟು ನಾನಿಲ್ಲಿ ಪಾಲಕ್ ಸೊಪ್ಪನ್ನ ನೀಟಾಗಿ ರುಬ್ಕೋಬೇಕು. ರುಬ್ಕೊಳ್ಳೋದು ಅಂತಂದರೆ ನೀರು ಹಾಕಿ ನಾವು ರುಬ್ಬೋ ಅವಶ್ಯಕತೆ ಇಲ್ಲ. ಸೊಪ್ಪು ಆಗಿರೋದ್ರಿಂದ ಅದು ಬೇಗನೆ ರುಬ್ಕೊಳ್ಳುತ್ತೆ. ಈಗ ನಾನು ನೀರು ಬಳಸದೆ ಬರೀ ಪಾಲಕ್ ಸೊಪ್ಪು ಅಷ್ಟೇ ನಾನು ರುಬ್ಕೋತಾ ಇದ್ದೀನಿ. ನೀವು ಅವಶ್ಯಕತೆ ಇರೋರು ಬೇಕಂದರೆ ಶುಂಠಿ ಬೆಳ್ಳುಳ್ಳಿನ ಬೇಕಾದ್ರೆ ಅದಕ್ಕೆ ಸೇರಿಸಿ ನೀವು ರುಬ್ಕೋಬೋದು. ಅಥವಾ ಅಚ್ಕಾರದ ಪುಡಿ ಬೇಡ ಅನ್ನೋರು ಮೆಣಸಿನ್ಕಾಯಿ ಕೂಡ ನೀವು ಸೊಪ್ಪಲ್ಲೇ ಸೇರಿಸಿ ರುಬ್ಕೋಬೋದು. ಈಗ ನಾನು ಟೊಮೊಟೊ ಕೂಡ ಹಾಗೇ ಪೇಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಕಟ್ ಮಾಡಿ ಹಾಕಿದ್ರೆ ಏನಾಗುತ್ತೆ, ಅದೇನೋ ಒಂಥರ ಅನಿಸುತ್ತೆ. ಬಟ್ ಈ ಥರ ಪೇಸ್ಟ್ ಮಾಡಿ ಹಾಕಿದಾಗ ಅದ್ರ ಟೇಸ್ಟು ಕೂಡ ಚೇಂಜ್ ಆಗುತ್ತೆ. ಈಗ ನಾನು ಫಸ್ಟು ಬಾದಾಮಿನ ಫ್ರೈ ಮಾಡಿ ಇಟ್ಕೋತೀನಿ. ಬಾದಾಮಿ ಇದು ಚಾಯ್ಸು, ನಿಮಗೆ ಹೇಗೆ ಬೇಕಂದರೆ ನೀವು ಫ್ರೈ ಮಾಡಿ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ತೊಂದರೆ ಇಲ್ಲ, ಬಳಸ್ತಾ ಇದ್ದರೂ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಈಗ ನಾನು ಬಾದಾಮಿನ ಫ್ರೈ ಮಾಡಿ ಇಟ್ಕೋತಾ ಇದ್ದೀನಿ. ಆ ನಂತರ ಇಲ್ಲಿ ಉಪ್ಪು ಮತ್ತು ಖಾರ ಸೇರಿಸ್ಕೊಂಡು ನಾನು ಪನ್ನೀರ್ ತೊಗೊಂಡಿದ್ನಲ್ಲ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಪನ್ನೀರ್ ಆ ಥರ ಫ್ರೈ ಮಾಡೋದ್ರಿಂದ ಅದು ಉಪ್ಪು ಖಾರ ತುಂಬ ಚೆನ್ನಾಗಿ ಹಿಡಿಯುತ್ತೆ, ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ರುಚಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಪನ್ನೀರನ್ನ ಇಲ್ಲಿ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆಗೋಷ್ಟೊತ್ತಿಗೆ ಈ ಕಡೆ ಒಂದು ತವ ಇಟ್ಕೊಂಡಿದ್ದೀನಿ. ಅದರದಲ್ಲಿ ಪಾತ್ರೆಗೆ ಒಂದು 2 ಸ್ಪೂನಷ್ಟು ಆಯಿಲ್ ಸೇರಿಸ್ಕೋತಾ ಇದ್ದೀನಿ, ಕುಕ್ಕಿಂಗ್ ಆಯಿಲ್ ಸೇರಿಸ್ಕೋತಾ ಇದ್ದೀನಿ. ಇದಕ್ಕೆ ನಾನು 2 ಪೀಸಷ್ಟು ಚಕ್ಕೆ, ಒಂದು 4 ಲವಂಗ, 2 ಏಲಕ್ಕಿನ ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಕಾದ ನಂತರ ಆಮೇಲೆ ಈರುಳ್ಳಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಒಂದು ಈರುಳ್ಳಿನ ಅದನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ 1/4 ಸ್ಪೂನಷ್ಟು ಉಪ್ಪು ಸೇರಿಸ್ಕೋತೀನಿ. ಉಪ್ಪು ಹಾಕೋದ್ರಿಂದ ಅದು ಬೇಗ ಬಣ್ಣ ಕೂಡ ಬದಲಾಗುತ್ತೆ, ಹಾಗೆ ಈರುಳ್ಳಿ ಕೂಡ ತುಂಬ ಬೇಗ ಬೇಯುತ್ತೆ. ಸೊ ಅದು ಚೆನ್ನಾಗಿ ಬೆಂದ ಮೇಲೆ ನಾನಿಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಹಸಿ ವಾಸನೆ ಹೋಗೋವರೆಗೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ನಂತರ ನಾನು ಟೊಮೊಟೊ ರುಬ್ಬಿಟ್ಕೊಂಡಿದ್ನಲ್ಲ, ಟೊಮೊಟೊ ಪ್ಯೂರಿ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಅದು ಸುತ್ತ ಎಣ್ಣೆ ಬಿಡಬೇಕು. ಸೊ ಅಲ್ಲಿವರೆಗೂ ನಾವು ಹುರ್ಕೊಂಡ್ರೆ ಅದು ಕೂಡ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಆ ನಂತರ ನಾನಿಲ್ಲಿ ಮಸಾಲೆ ಪದಾರ್ಥಗಳು ಏನೇನು ತೊಗೊಂಡಿದ್ದೆ, ಅರಿಶಿನ, 1 ಸ್ಪೂನ್ ಧನಿಯಾ, ಅರ್ಧ ಸ್ಪೂನು ಗರಂ ಮಸಾಲ, ಹಾಗೆ 1 ಸ್ಪೂನಷ್ಟು ಅಚ್ಕಾರದ ಪುಡಿ. ನೀವು ಮೆಣಸಿನ್ಕಾಯಿ ಯೂಸ್ ಮಾಡೋದಾದರೆ ಅಚ್ಕಾರದ ಪುಡಿನ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ನಾನು ಪಾಲಕ್ ಸೊಪ್ಪನ್ನ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾವು ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಅದು ನೀರಿನಂಶ ಎಲ್ಲ ಹೋಗಬೇಕು. ಅಂದರೆ ನಾವೀಗ ಪುಳಿಯೋಗರೆ ಗೊಜ್ಜೆಲ್ಲ ಮಾಡ್ತೀವಲ್ಲ, ಆ ಥರ ಹದದಲ್ಲಿ ಇದನ್ನು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಗೊಜ್ಜು ಥರ ಬಂದಿದೆ. ಈ ಟೈಮಲ್ಲಿ ನಾನು ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ತುಂಬಾ ಕ್ವಿಕ್ಕಾಗೂ ಮಾಡ್ಕೋಬೋದು, ಹಾಗೆ ಲಂಚ್ ಬಾಕ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ನೀವು ಹಾಕ್ಕೊಡ್ಬೋದು. ಪಾಲಕ್ ಸೊಪ್ಪು ಕೂಡ ತುಂಬಾ ಹೆಲ್ತಿ, ಹಾಗೆ ಪನ್ನೀರು ಕೂಡ ತುಂಬ ಹೆಲ್ತಿ ಆಗಿರೋದ್ರಿಂದ ಈ ರೆಸಿಪಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಒಂದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇವಾಗ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆಗಿದೆ. ಈಗ ನಾನು ಪನ್ನೀರು ಮತ್ತು ಗೋಡಂಬಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಈ ಥರ ಮಾಡೋದ್ರಿಂದ ಪನ್ನೀರು ಕೂಡ ರುಚಿ ಅಂತ ಅನಿಸುತ್ತೆ. ನೀವು ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಹಾಗೆ ಮುಚ್ಚಿಟ್ಬಿಡ್ಬೇಕು. ಸೊ ಆವಾಗ ಪನ್ನೀರ್ದು ಸ್ವಲ್ಪ ಆರೋಮ ಪಲಾವ್ಗೂ ಕೂಡ ಹಿಡಿಯುತ್ತೆ. ಇವಾಗ ಬಿಸಿ ಬಿಸಿ ಪಾಲಕ್ ಪನ್ನೀರನ್ನ ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಒಂದು ಒಳ್ಳೆ ಗ್ರೀನಿಶ್ ಆಗಿ ಬಂದಿದೆ ಅಂತ. ಇವತ್ತಿನ ವ್ಲಾಗು ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಯಾರಿಗೆಲ್ಲ ಲೈಕ್ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್.